ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಬೇಕೇ ಬೇಕು ನ್ಯಾಯ ಬೇಕು ಬರ್ರಿ ಇವತ್ತು ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು, ರಾಜ್ಯ OBC ಮೋರ್ಚಾ ರಾಜ್ಯ ಅಧ್ಯಕ್ಷರಾದಂಥ ಕೌಟೇಲರವರ ಒಂದು ಸೂಚನೆ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಿಂದುಳಿದ ವರ್ಗಗಳಿಗೆ ಅನುದಾನವನ್ನು ಕಡಿತ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ 1600 ಕೋಟಿ ರೂಪಾಯಿನ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಘೋಷಣೆಯನ್ನು ಮಾಡಿ ಬರೀ 57 ಕೋಟಿ ರೂಪಾಯಿ ಹಣವನ್ನು ಇಲ್ಲಿವರೆಗೆ ಬಿಡುಗಡೆ ಮಾಡಿರ್ತಾರೆ. ಆದರೆ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮಗಳಂತ ಇವತ್ತು ನೇಕಾರ ಅಭಿವೃದ್ಧಿ ನಿಗಮ ಇರ್ಬೋದು, ದೇವರಾಜ ಅರಸ ಅಭಿವೃದ್ಧಿ ನಿಗಮ ಇರ್ಬೋದು, ನಿಜ ಶರಣ ಅಂಬಿಗರ ಚೌಡಣ್ಣವರ ಅಭಿವೃದ್ಧಿ ನಿಗಮ ಇರ್ಬೋದು, ಮರಾಠ ಅಭಿವೃದ್ಧಿ ನಿಗಮ ಇರ್ಬೋದು, ಗಾಣಿಗ ಅಭಿವೃದ್ಧಿ ನಿಗಮ ಇರ್ಬೋದು, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಇರ್ಬೋದು, ವೀರಶೈವ ಲಿಂಗಾಯತರ ಅಭಿವೃದ್ಧಿ ನಿಗಮ ಇರ್ಬೋದು, SC ಅಭಿವೃದ್ಧಿ ನಿಗಮ ಇರ್ಬೋದು, ಯಾವುದೇ ನಿಗಮಗಳಿಗೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇವತ್ತು ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದುಳಿದ ವರ್ಗಗಳನ್ನು ಇವತ್ತು ತುಳಿಲಿಕ್ಕೆ ಪ್ರಯತ್ನವನ್ನು ಈ ಸರ್ಕಾರ ಮಾಡ್ತಾ ಇದೆ. ಮತ್ತು ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಇವತ್ತು ರೈತರಿಗೆ ಕೊಳವೆ ಬಾವಿಯನ್ನು ಗಂಗಾ ಕಲ್ಯಾಣ ಕೊಳವೆ ಬಾವಿಯನ್ನು ಕೊರೆಸುವಂಥ ಕಾರ್ಯಕ್ರಮ ಇದ್ದರೂ ಕೂಡ ಇಲ್ಲಿವರೆಗೆ ಕೊಳವೆ ಬಾವಿಯನ್ನು ಕೂಡ ಈ ಸರ್ಕಾರ ರೈತರಿಗೆ ಕೊರಿತಾ ಇಲ್ಲ. SC ನಿಗಮದಲ್ಲಿ ಭ್ರಷ್ಟಾಚಾರವನ್ನು ಮಾಡಿದಂಥ ನಾಗೇಂದ್ರ ಅವ್ರನ್ನ ಹೊಳ್ಳಿ ಇವರು ಸಚಿವ ಸಂಪುಟಕ್ಕೆ ತಗೋತಾನೆ ಅಂತ ಹೇಳ್ತಾರೆ. ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದಂಥ ನಾಗೇಂದ್ರ ಅವರು ಇವತ್ತು ಸಿದ್ದರಾಮಯ್ಯನವ್ರು ಹೇಳ್ತಾರೆ ಅವ್ರು ಸಚಿವ ಸಂಪುಟಕ್ಕೆ ತಗೋತು ಅಂತೇಳಿ. ಆ ಹಗರಣದಾಗ ಒಬ್ಬ ಅಧಿಕಾರಿನ ಸಿಲುಕಿಸಿ ಆ ಅಧಿಕಾರಿಯನ್ನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಾರ. ಈ ಸರ್ಕಾರ ಯಾವಾಗ ಬರುತ್ತೆ ಅವಾಗ ಸರ್ಕಾರಿ ನೌಕರಿಗೆ ಆತ್ಮಹತ್ಯೆ ಭಾಗ್ಯವನ್ನು ಈ ಸರ್ಕಾರ ನೀಡ್ತಾ ಇದೆ. ರೈತರಿಗೆ ಕೂಡ ಆತ್ಮಹತ್ಯೆ ಭಾಗ್ಯವನ್ನು ಈ ಸರ್ಕಾರ ನೀಡ್ತಾ ಇದೆ. ಯಾರು ಸರ್ಕಾರದ ಹೋರಾಟ ಮಾಡ್ತಾರೆ ಅವ್ರ ಮೇಲೆ ಮನಸೋಚ್ಚ ಹಲ್ಲೆಯನ್ನು ಕೂಡ ಈ ಸರ್ಕಾರ ಮಾಡ್ತಾ ಇದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ಕೊಗ್ಗೊಲೆಯನ್ನು ಈ ಸರ್ಕಾರ ಮಾಡ್ತಾ ಇದೆ. ಸಂವಿಧಾನ ವಿರೋಧಿ ನೀತಿಯನ್ನು ಈ ಸರ್ಕಾರ ಅನುಸರಿಸ್ತಾ ಇದೆ. ಮತ್ತು ಹಿಂದುಳಿದ ವರ್ಗಗಳಿಗೆ ಅಭಿವೃದ್ಧಿಗೆ ಏನು ಕೊಡಬೇಕಾದಂಥ ಹಣವನ್ನು ಕೊಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡಬೇಕಾದಂಥ ಸರ್ಕಾರ ಇಲ್ಲಿವರೆಗೂ 6065 ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ರು ಕೂಡ ಇನ್ನೂ ಒಬ್ಬರಿಗೂ ವಿದ್ಯಾರ್ಥಿ ವೇತನ ಇಲ್ಲ. ಇನ್ನೂ ಸ್ಕಾಲರ್ಶಿಪ್ಪು ಹಲವಾರು ಹಿಂದುಳಿದ ವರ್ಗ ಯೋಜನೆಗಳನ್ನು ಇವತ್ತು ಕಡಿತ ಮಾಡ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಬೇಕಾದಷ್ಟು ಅನುದಾನವನ್ನು ಕೊಡ್ತಾ ಇದೆ. ವಕ್ಫ್ ಮುಖಾಂತರ ಅವರು ಸಾಕಷ್ಟು ಜಮೀನನ್ನು ಕೂಡ ವಕ್ಫ್ಗೆ ಕೊಡ್ತಾ ಇದೆ. ಆದರೆ ಎಲ್ಲಿ ಸಿದ್ದರಾಮಯ್ಯನವರು ಎಲ್ಲಿವರೆಗೆ ಓಲೈಸ್ತಾರೆ ಅಂದರೆ ಆ ರೈತರ ಜಮೀನನ್ನು ಕಸಿಸದ ವಕ್ಫ್ ಅಂತ ಕೊಡುವಷ್ಟು ಮಟ್ಟಿಗೆ ಅವರು ಓಲೈಸುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತೀಯ ಜನತಾ ಪಕ್ಷ ಅನೇಕ ಹಗರಣಗಳ ಕುರಿತು, ಸರ್ಕಾರದ ವೈಫಲ್ಯಗಳ ಕುರಿತು ಹೋರಾಟವನ್ನು ಮಾಡ್ತಾ ಇದೆ. ಅದರ ಸಫಲತೆ ತಮ್ಮ ಕೈಗೆ ಸಿಗ್ತಾ ಇಲ್ಲ, ಯಾಕೆ? ಭಾರತೀಯ ಜನತಾ ಪಾರ್ಟಿ ಬೆಳೆದು ಬಂದ ಹಾಗೆ ಬರೀ ಹೋರಾಟದಿಂದ ನಾವು ಭಾರತೀಯ ಜನತಾ ಪಾರ್ಟಿ ಬೆಳೆದು ಬಂದದ. ಯಾವಾಗ ಸರ್ಕಾರ ತಪ್ಪು ಮಾಡ್ತದೆ ಸರ್ಕಾರದ ಕಿವಿ ಹಿಂಡು ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಅಧ್ಯಕ್ಷ ಅಂತ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತಾಯಿದೆ. ಸದನದ ಒಳಗೂ ಮಾಡ್ತಾ ಇದೆ, ಸದನದ ಹೊರಗೂ ಕೂಡ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ. ಪಂಚಮಸಾಲಿ ಹೋರಾಟವನ್ನು ಯಾವ ರೀತಿ ತಾವು ಈಗಾಗಲೇ ಹೋರಾಟ ಮಾಡ್ತಾ ಇದೆ? ಲಿಂಗಾಯತ್ ವಿರೋಧಿ ಅಂತಂದು ಮಹಾಮೃತ್ಯುಂಜಯ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಸ್ಟ್ಯಾಂಡ್ ಏನಾಗಿದೆ? ಜಯ ಬಸವಜಯ ಮೃತ್ಯುಂಜಯ ಸ್ವಾಮಿಗಳೊಂದು ಮಾತನ್ನು ಹೇಳಿದರೆ, ಈ ರಾಜ್ಯದೊಳಗೆ ಹೃದಯಹೀನ ಮುಖ್ಯಮಂತ್ರಿ ಯಾರಾದರೂ ಆಗಿ ಹೋಗಿದ್ರೆ ಅದು ಸಿದ್ದರಾಮಯ್ಯನವ್ರಿಗೆ ಹೃದಯನ ಇಲ್ಲ ಅಂಥೇಳಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದ್ದಾರೆ. ಮತ್ತು ನಿನ್ನೆ ದಿನ ಮೊನ್ನೆ ಏನು ಲಾಠಿ ಚಾರ್ಜ್ ಘಟನೆಯನ್ನು ಖಂಡಿಸಿ ನಿನ್ನೆ ಇಡೀ ರಾಜ್ಯಾದ್ಯಂತ ಸಣ್ಣ ಹಳ್ಳಿಗಳಲ್ಲಿ ಕೂಡ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಮಾಡಿದ್ದನ್ನು ಪೇಪರ್ನಲ್ಲಿ ನೋಡಿದ್ದೀವಿ, ನಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಈ ಸರ್ಕಾರದ ವಿರುದ್ಧ ಜನ ದಂಗೆ ಹೇಳುವ ಕಾಲ ಭಾಳ ದೂರಿಲ್ಲ. ಈಗಾಗಲೇ ಸರ್ಕಾರದ ವಿರುದ್ಧ ಜನನ ದಂಗೆ ಹೇಳಕತ್ತಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಸದಾ ಹೋರಾಟ ನಿನ್ನೆಯಿಂದ ಪ್ರಾರಂಭವಾಗಿದೆ. ಮತ್ತು ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಕೂಡ ಆಗ್ರಹವನ್ನು ಮಾಡಿದ್ದಾರೆ. ಈ ಸರ್ಕಾರವನ್ನು ವಜಾ ಮಾಡಬೇಕು. ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಇದೆ, ಇದು ಹಿಂದೂ ವಿರೋಧಿ ಸರ್ಕಾರ ಇದೆ. ಈ ಸರ್ಕಾರವನ್ನು ವಜಾ ಮಾಡಬೇಕಂತ ಅವರು ಕೂಡ ರಾಜ್ಯಪಾಲರಲ್ಲಿ ಕೇಳಿಕೊಂಡಿದ್ದಾರೆ.